ಬೆಂಗಳೂರು ರಸ್ತೆ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಾದ ಪ್ರತಿವಾದ ಏಟು ಎದುರೇಟು ಜೋರಾಗ್ತಾ ಇದೆ. ಬೆಂಗಳೂರನ್ನ ಒಡೆಯುವ ಬದಲು ಒಟ್ಟಾಗಿ ಕಟ್ಟೋಣ ಅಂತ ಹೇಳಿ ಕಿರಣ್ ಮಜುಮ್ದಾರ್ ಶಾ ಅವರ ಟ್ವೀಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಬಯೋಕಾನ್ ಮುಖ್ಯಸ್ಥೆಗೆ ಎಕ್ಸ್ ಖಾತೆಯಲ್ಲೇನೆ ಡಿಕೆ ಶಿವಕುಮಾರ್ ಅವರು ತಿರುಗೇಟು ನೀಡಿದ್ದಾರೆ. ಬೆಂಗಳೂರು ಲಕ್ಷಾಂತರ ಜನರಿಗೆ ಅವಕಾಶವನ್ನ ಕೊಟ್ಟಿದೆ, ಯಶಸ್ಸನ್ನ ನೀಡಿದೆ. ಇದು ಸಾಮೂಹಿಕ ಪ್ರಯತ್ನಕ್ಕೆ ಅರ್ಹ, ಹಾಗೆ ನಿರಂತರ ಟೀಕೆಯಲ್ಲ. ರಸ್ತೆ ದುರಸ್ತಿಗಾಗಿ 1100 ಕೋಟಿ ಮಂಜೂರಾಗಿದೆ. 10,000ಕ್ಕೂ ಹೆಚ್ಚು ಗುಂಡಿಗಳನ್ನು ಗುರುತಿಸಲಾಗಿದೆ. 5,000ಕ್ಕೂ ಹೆಚ್ಚು ಗುಂಡಿಗಳನ್ನು ಈಗ ಆಲ್ರೆಡಿ ಮುಚ್ಚಲಾಗಿದೆ. ಜಗತ್ತು ಬೆಂಗಳೂರಿನ ಮೂಲಕ ಭಾರತವನ್ನು ನೋಡುತ್ತೆ. ನಮ್ಮ ನಗರ ಒಟ್ಟಾಗಿ ಬೆಳೆಯೋಕೆ ನಾವು ಋಣಿಯಾಗಿರಬೇಕು ಅಂತ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹತ್ತು 10,000 ಗುಂಡಿಗಳ ಪೈಕಿ 5,000 ಗುಂಡಿಯನ್ನ ಮುಚ್ಚಲಾಗಿದೆ. ಉಳಿದವನ್ನ ಕೂಡ ಮುಚ್ಚುವ ಸಲುವಾಗಿ 1,100 ಕೋಟಿ ರೂಪಾಯಿಯಷ್ಟು ಹಣವನ್ನು ಸರ್ಕಾರ ವ್ಯಯ ಮಾಡ್ತಾ ಇದೆ. ಭಾರತ ಹಾಗೆ ಬೆಂಗಳೂರನ್ನ ಭಾರತದ ಮೂಲಕ, ಹಾಗೆ ಭಾರತವನ್ನ ಬೆಂಗಳೂರಿನ ಮೂಲಕ ವಿಶ್ವದ ಬೇರೆ ಬೇರೆ ಭಾಗದ ಜನ ಗಮನಿಸ್ತಾರೆ. ಹಾಗಾಗಿ ನಮ್ಮ ನಗರವನ್ನ ಒಗ್ಗಟ್ಟಾಗಿ ಎಲ್ಲರೂ ಕಟ್ಟುವ ಅನಿವಾರ್ಯತೆ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಎಕ್ಸ್ ಖಾತೆಯಲ್ಲೇ ಕಿರಣ್ ಮಜುಮ್ದಾರ್ ಶಾ ಅವರಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆಂಗಳೂರು ರಸ್ತೆ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಾದ ಪ್ರತಿವಾದ ಏಟು ಎದುರೇಟು ಜೋರಾಗ್ತಾ ಇದೆ. ಬೆಂಗಳೂರನ್ನ ಒಡೆಯುವ ಬದಲು ಒಟ್ಟಾಗಿ ಕಟ್ಟೋಣ ಅಂತ ಹೇಳಿ ಕಿರಣ್ ಮಜುಮ್ದಾರ್ ಶಾ ಅವರ ಟ್ವೀಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಬಯೋಕಾನ್ ಮುಖ್ಯಸ್ಥೆಗೆ ಎಕ್ಸ್ ಖಾತೆಯಲ್ಲೇನೆ ಡಿಕೆ ಶಿವಕುಮಾರ್ ಅವರು ತಿರುಗೇಟು ನೀಡಿದ್ದಾರೆ. ಬೆಂಗಳೂರು ಲಕ್ಷಾಂತರ ಜನರಿಗೆ ಅವಕಾಶವನ್ನ ಕೊಟ್ಟಿದೆ, ಯಶಸ್ಸನ್ನ ನೀಡಿದೆ. ಇದು ಸಾಮೂಹಿಕ ಪ್ರಯತ್ನಕ್ಕೆ ಅರ್ಹ, ಹಾಗೆ ನಿರಂತರ ಟೀಕೆಯಲ್ಲ. ರಸ್ತೆ ದುರಸ್ತಿಗಾಗಿ 1,100 ಕೋಟಿ ಮಂಜೂರಾಗಿದೆ. 10,000ಕ್ಕೂ ಹೆಚ್ಚು ಗುಂಡಿಗಳನ್ನು ಗುರುತಿಸಲಾಗಿದೆ. 5,000ಕ್ಕೂ ಹೆಚ್ಚು ಗುಂಡಿಗಳನ್ನು ಈಗ ಆಲ್ರೆಡಿ ಮುಚ್ಚಲಾಗಿದೆ. ಜಗತ್ತು ಬೆಂಗಳೂರಿನ ಮೂಲಕ ಭಾರತವನ್ನು ನೋಡುತ್ತೆ. ನಮ್ಮ ನಗರ ಒಟ್ಟಾಗಿ ಬೆಳೆಯೋಕೆ ನಾವು ಋಣಿಯಾಗಿರಬೇಕು ಅಂತ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹತ್ತು 10,000 ಗುಂಡಿಗಳ ಪೈಕಿ 5,000 ಗುಂಡಿಯನ್ನ ಮುಚ್ಚಲಾಗಿದೆ. ಉಳಿದವನ್ನ ಕೂಡ ಮುಚ್ಚುವ ಸಲುವಾಗಿ 1,100 ಕೋಟಿ ರೂಪಾಯಿಯಷ್ಟು ಹಣವನ್ನು ಸರ್ಕಾರ ವ್ಯಯ ಮಾಡ್ತಾ ಇದೆ. ಭಾರತ ಹಾಗೆ ಬೆಂಗಳೂರನ್ನ ಭಾರತದ ಮೂಲಕ, ಹಾಗೆ ಭಾರತವನ್ನ ಬೆಂಗಳೂರಿನ ಮೂಲಕ ವಿಶ್ವದ ಬೇರೆ ಬೇರೆ ಭಾಗದ ಜನ ಗಮನಿಸ್ತಾರೆ. ಹಾಗಾಗಿ ನಮ್ಮ ನಗರವನ್ನ ಒಗ್ಗಟ್ಟಾಗಿ ಎಲ್ಲರೂ ಕಟ್ಟುವ ಅನಿವಾರ್ಯತೆ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಎಕ್ಸ್ ಖಾತೆಯಲ್ಲೇ ಕಿರಣ್ ಮಜುಮ್ದಾರ್ ಶಾ ಅವರಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆಂಗಳೂರು ರಸ್ತೆ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಾದ ಪ್ರತಿವಾದ ಏಟು ಎದುರೇಟು ಜೋರಾಗ್ತಾ ಇದೆ. ಬೆಂಗಳೂರನ್ನ ಒಡೆಯುವ ಬದಲು ಒಟ್ಟಾಗಿ ಕಟ್ಟೋಣ ಅಂತ ಹೇಳಿ ಕಿರಣ್ ಮಜುಮ್ದಾರ್ ಶಾ ಅವರ ಟ್ವೀಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಬಯೋಕಾನ್ ಮುಖ್ಯಸ್ಥೆಗೆ ಎಕ್ಸ್ ಖಾತೆಯಲ್ಲೇನೆ ಡಿಕೆ ಶಿವಕುಮಾರ್ ಅವರು ತಿರುಗೇಟು ನೀಡಿದ್ದಾರೆ. ಬೆಂಗಳೂರು ಲಕ್ಷಾಂತರ ಜನರಿಗೆ ಅವಕಾಶವನ್ನ ಕೊಟ್ಟಿದೆ, ಯಶಸ್ಸನ್ನ ನೀಡಿದೆ. ಇದು ಸಾಮೂಹಿಕ ಪ್ರಯತ್ನಕ್ಕೆ ಅರ್ಹ, ಹಾಗೆ ನಿರಂತರ ಟೀಕೆಯಲ್ಲ. ರಸ್ತೆ ದುರಸ್ತಿಗಾಗಿ 1,100 ಕೋಟಿ ಮಂಜೂರಾಗಿದೆ. 10,000ಕ್ಕೂ ಹೆಚ್ಚು ಗುಂಡಿಗಳನ್ನು ಗುರುತಿಸಲಾಗಿದೆ. 5,000ಕ್ಕೂ ಹೆಚ್ಚು ಗುಂಡಿಗಳನ್ನು ಈಗ ಆಲ್ರೆಡಿ ಮುಚ್ಚಲಾಗಿದೆ. ಜಗತ್ತು ಬೆಂಗಳೂರಿನ ಮೂಲಕ ಭಾರತವನ್ನು ನೋಡುತ್ತೆ. ನಮ್ಮ ನಗರ ಒಟ್ಟಾಗಿ ಬೆಳೆಯೋಕೆ ನಾವು ಋಣಿಯಾಗಿರಬೇಕು ಅಂತ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹತ್ತು 10,000 ಗುಂಡಿಗಳ ಪೈಕಿ 5,000 ಗುಂಡಿಯನ್ನ ಮುಚ್ಚಲಾಗಿದೆ. ಉಳಿದವನ್ನ ಕೂಡ ಮುಚ್ಚುವ ಸಲುವಾಗಿ 1,100 ಕೋಟಿ ರೂಪಾಯಿಯಷ್ಟು ಹಣವನ್ನು ಸರ್ಕಾರ ವ್ಯಯ ಮಾಡ್ತಾ ಇದೆ. ಭಾರತ ಹಾಗೆ ಬೆಂಗಳೂರನ್ನ ಭಾರತದ ಮೂಲಕ, ಹಾಗೆ ಭಾರತವನ್ನ ಬೆಂಗಳೂರಿನ ಮೂಲಕ ವಿಶ್ವದ ಬೇರೆ ಬೇರೆ ಭಾಗದ ಜನ ಗಮನಿಸ್ತಾರೆ. ಹಾಗಾಗಿ ನಮ್ಮ ನಗರವನ್ನ ಒಗ್ಗಟ್ಟಾಗಿ ಎಲ್ಲರೂ ಕಟ್ಟುವ ಅನಿವಾರ್ಯತೆ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಎಕ್ಸ್ ಖಾತೆಯಲ್ಲೇ ಕಿರಣ್ ಮಜುಮ್ದಾರ್ ಶಾ ಅವರಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆಂಗಳೂರು ರಸ್ತೆ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಾದ ಪ್ರತಿವಾದ ಏಟು ಎದುರೇಟು ಜೋರಾಗ್ತಾ ಇದೆ. ಬೆಂಗಳೂರನ್ನ ಒಡೆಯುವ ಬದಲು ಒಟ್ಟಾಗಿ ಕಟ್ಟೋಣ ಅಂತ ಹೇಳಿ ಕಿರಣ್ ಮಜುಮ್ದಾರ್ ಶಾ ಅವರ ಟ್ವೀಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಬಯೋಕಾನ್ ಮುಖ್ಯಸ್ಥೆಗೆ
ಎಕ್ಸ್ ಖಾತೆಯಲ್ಲೇನೆ ಡಿಕೆ ಶಿವಕುಮಾರ್ ಅವರು ತಿರುಗೇಟು ನೀಡಿದ್ದಾರೆ. ಬೆಂಗಳೂರು ಲಕ್ಷಾಂತರ ಜನರಿಗೆ ಅವಕಾಶವನ್ನ ಕೊಟ್ಟಿದೆ, ಯಶಸ್ಸನ್ನ ನೀಡಿದೆ. ಇದು ಸಾಮೂಹಿಕ ಪ್ರಯತ್ನಕ್ಕೆ ಅರ್ಹ, ಹಾಗೆ ನಿರಂತರ ಟೀಕೆಯಲ್ಲ. ರಸ್ತೆ ದುರಸ್ತಿಗಾಗಿ 1100 ಕೋಟಿ ಮಂಜೂರಾಗಿದೆ. 10,000ಕ್ಕೂ ಹೆಚ್ಚು ಗುಂಡಿಗಳನ್ನು ಗುರುತಿಸಲಾಗಿದೆ. 5,000ಕ್ಕೂ ಹೆಚ್ಚು ಗುಂಡಿಗಳನ್ನು ಈಗ ಆಲ್ರೆಡಿ ಮುಚ್ಚಲಾಗಿದೆ. ಜಗತ್ತು ಬೆಂಗಳೂರಿನ ಮೂಲಕ ಭಾರತವನ್ನು ನೋಡುತ್ತೆ. ನಮ್ಮ ನಗರ ಒಟ್ಟಾಗಿ ಬೆಳೆಯೋಕೆ ನಾವು ಋಣಿಯಾಗಿರಬೇಕು ಅಂತ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹತ್ತು 10,000 ಗುಂಡಿಗಳ ಪೈಕಿ 5,000 ಗುಂಡಿಯನ್ನ ಮುಚ್ಚಲಾಗಿದೆ. ಉಳಿದವನ್ನ ಕೂಡ ಮುಚ್ಚುವ ಸಲುವಾಗಿ 1,100 ಕೋಟಿ ರೂಪಾಯಿಯಷ್ಟು ಹಣವನ್ನು ಸರ್ಕಾರ ವ್ಯಯ ಮಾಡ್ತಾ ಇದೆ. ಭಾರತ ಹಾಗೆ ಬೆಂಗಳೂರನ್ನ ಭಾರತದ ಮೂಲಕ, ಹಾಗೆ ಭಾರತವನ್ನ ಬೆಂಗಳೂರಿನ ಮೂಲಕ ವಿಶ್ವದ ಬೇರೆ ಬೇರೆ ಭಾಗದ ಜನ ಗಮನಿಸ್ತಾರೆ. ಹಾಗಾಗಿ ನಮ್ಮ ನಗರವನ್ನ ಒಗ್ಗಟ್ಟಾಗಿ ಎಲ್ಲರೂ ಕಟ್ಟುವ ಅನಿವಾರ್ಯತೆ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಎಕ್ಸ್ ಖಾತೆಯಲ್ಲೇ ಕಿರಣ್ ಮಜುಮ್ದಾರ್ ಶಾ ಅವರಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆಂಗಳೂರು ರಸ್ತೆ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಾದ ಪ್ರತಿವಾದ ಏಟು ಎದುರೇಟು ಜೋರಾಗ್ತಾ ಇದೆ. ಬೆಂಗಳೂರನ್ನ ಒಡೆಯುವ ಬದಲು ಒಟ್ಟಾಗಿ ಕಟ್ಟೋಣ ಅಂತ ಹೇಳಿ ಕಿರಣ್ ಮಜುಮ್ದಾರ್ ಶಾ ಅವರ ಟ್ವೀಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಬಯೋಕಾನ್ ಮುಖ್ಯಸ್ಥೆಗೆ ಎಕ್ಸ್ ಖಾತೆಯಲ್ಲೇನೆ ಡಿಕೆ ಶಿವಕುಮಾರ್ ಅವರು ತಿರುಗೇಟು ನೀಡಿದ್ದಾರೆ. ಬೆಂಗಳೂರು ಲಕ್ಷಾಂತರ ಜನರಿಗೆ ಅವಕಾಶವನ್ನ ಕೊಟ್ಟಿದೆ, ಯಶಸ್ಸನ್ನ ನೀಡಿದೆ. ಇದು ಸಾಮೂಹಿಕ ಪ್ರಯತ್ನಕ್ಕೆ ಅರ್ಹ, ಹಾಗೆ ನಿರಂತರ ಟೀಕೆಯಲ್ಲ. ರಸ್ತೆ ದುರಸ್ತಿಗಾಗಿ 1,100 ಕೋಟಿ ಮಂಜೂರಾಗಿದೆ. 10,000ಕ್ಕೂ ಹೆಚ್ಚು ಗುಂಡಿಗಳನ್ನು ಗುರುತಿಸಲಾಗಿದೆ. 5,000ಕ್ಕೂ ಹೆಚ್ಚು ಗುಂಡಿಗಳನ್ನು ಈಗ ಆಲ್ರೆಡಿ ಮುಚ್ಚಲಾಗಿದೆ. ಜಗತ್ತು ಬೆಂಗಳೂರಿನ ಮೂಲಕ ಭಾರತವನ್ನು ನೋಡುತ್ತೆ. ನಮ್ಮ ನಗರ ಒಟ್ಟಾಗಿ ಬೆಳೆಯೋಕೆ ನಾವು ಋಣಿಯಾಗಿರಬೇಕು ಅಂತ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹತ್ತು 10,000 ಗುಂಡಿಗಳ ಪೈಕಿ 5,000 ಗುಂಡಿಯನ್ನ ಮುಚ್ಚಲಾಗಿದೆ. ಉಳಿದವನ್ನ ಕೂಡ ಮುಚ್ಚುವ ಸಲುವಾಗಿ 1,100 ಕೋಟಿ ರೂಪಾಯಿಯಷ್ಟು ಹಣವನ್ನು ಸರ್ಕಾರ ವ್ಯಯ ಮಾಡ್ತಾ ಇದೆ. ಭಾರತ ಹಾಗೆ ಬೆಂಗಳೂರನ್ನ ಭಾರತದ ಮೂಲಕ, ಹಾಗೆ ಭಾರತವನ್ನ ಬೆಂಗಳೂರಿನ ಮೂಲಕ ವಿಶ್ವದ ಬೇರೆ ಬೇರೆ ಭಾಗದ ಜನ ಗಮನಿಸ್ತಾರೆ. ಹಾಗಾಗಿ ನಮ್ಮ ನಗರವನ್ನ ಒಗ್ಗಟ್ಟಾಗಿ ಎಲ್ಲರೂ ಕಟ್ಟುವ ಅನಿವಾರ್ಯತೆ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಎಕ್ಸ್ ಖಾತೆಯಲ್ಲೇ ಕಿರಣ್ ಮಜುಮ್ದಾರ್ ಶಾ ಅವರಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆಂಗಳೂರು ರಸ್ತೆ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಾದ ಪ್ರತಿವಾದ ಏಟು ಎದುರೇಟು ಜೋರಾಗ್ತಾ ಇದೆ. ಬೆಂಗಳೂರನ್ನ ಒಡೆಯುವ ಬದಲು ಒಟ್ಟಾಗಿ ಕಟ್ಟೋಣ ಅಂತ ಹೇಳಿ ಕಿರಣ್ ಮಜುಮ್ದಾರ್ ಶಾ ಅವರ ಟ್ವೀಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಬಯೋಕಾನ್ ಮುಖ್ಯಸ್ಥೆಗೆ ಎಕ್ಸ್ ಖಾತೆಯಲ್ಲೇನೆ ಡಿಕೆ ಶಿವಕುಮಾರ್ ಅವರು ತಿರುಗೇಟು ನೀಡಿದ್ದಾರೆ.